ಹಲೋ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಲಿನ ಇನ್ನೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡೋಣ. ಇವತ್ತು ನಾವು ಸೆಲೆಕ್ಟ್ ಮಾಡಿರೋಂಥ ಮಾಡೆಲ್ ಬಿಕಮಿಂಗ್ ಎ ಪ್ರೊಫೆಷನಲ್ ಇನ್ ದ 21st ಸೆಂಚುರಿ. ಅಂದರೆ ನಾವು ಈ 21ನೇ ಸೆಂಚುರಿಯಲ್ಲಿ ಯಾವ್ಯಾವ ಸ್ಕಿಲ್ಗಳನ್ನು ಹೊಂದಿದ್ರೆ ನಾವು ಮಾಡುವಂಥ ವರ್ಕ್ನಲ್ಲಿ ಪ್ರೊಫೆಷನಲ್ ಆಗಬಹುದು ಅಂತ ತಿಳಿಸುವಂಥ ಚಾಪ್ಟ್ರೆ ಬಿಕಮಿಂಗ್ ಎ ಪ್ರೊಫೆಷನಲ್ ಇನ್ ದ 21st ಸೆಂಚುರಿ. ಇದರಲ್ಲಿ ಫಸ್ಟ್ ಲೆಸನ್ 21st ಸೆಂಚುರಿ ಎಂಪ್ಲಾಯಬಿಲಿಟಿ ಸ್ಕಿಲ್. ಮೊದಲನೇ ಕ್ವಶನ್, ಮೇಜರ್ ಚೇಂಜಸ್ ಟುಕ್ ಪ್ಲೇಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ವರ್ಲ್ಡ್ ವಿತ್ ಡ್ಯಾಶ್. ಮ್ಯಾನುಫ್ಯಾಕ್ಚರಿಂಗ್ ವರ್ಲ್ಡ್ ಅಲ್ಲಿ ಮೇಜರ್ ಚೇಂಜಸ್ ಯಾವಾಗ ಆಯಿತು? ಇದಕ್ಕೆ ಸರಿಯಾದ ಆಪ್ಷನ್ ಸಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಮೇಜರ್ ಚೇಂಜಸ್ ಆಯಿತು. ಎರಡನೇ ಕ್ವಶನ್, the process of manufacturing has changed due to technology and dash development. ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಏನಿತ್ತು ಅದು ಸಿಕ್ಕಾಪಟ್ಟೆ ಬದಲಾವಣೆ ಆಯಿತು. ಯಾವಾಗ ಬದಲಾವಣೆ ಆಯಿತು? ಟೆಕ್ನಾಲಜಿ ಇಂಪ್ರೂವ್ ಆದಾಗ, ಮತ್ತೆ ಇನ್ನೊಂದು ಯಾವುದು ಡೆವಲಪ್ಮೆಂಟ್ ಆದಾಗ ಅಂದರೆ ಸರಿಯಾದ ಆಪ್ಷನ್ ಬಿ, ಸೈಂಟಿಫಿಕ್ ಡೆವಲಪ್ಮೆಂಟ್ ಆದಾಗ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು ಚೇಂಜ್ ಆಯಿತು. ನೆಕ್ಸ್ಟ್ ಮೂರನೇ ಕ್ವಶನ್, ರೆಗ್ಯುಲರ್ ಅಸೆಸ್ಮೆಂಟ್ ಆಫ್ ಸ್ಕಿಲ್ ಈಸ್ ನೆಸೆಸರಿ ಫಾರ್ ದ ಗ್ರೋತ್ ಆಫ್ ಡ್ಯಾಶ್. ನಾವು ಕಂಟಿನ್ಯೂಸ್ ಆಗಿ ಸ್ಕಿಲ್ಗಳನ್ನು ಕಲಿತಾ ಹೋಗೋದು ಏನನ್ನ ಅಭಿವೃದ್ಧಿಗೊಳಿಸುತ್ತೆ ಅಂದರೆ ದಟ್ ಈಸ್ ಅವರ್ ಆಪ್ಷನ್ ಎ, ಕೆರಿಯರ್. ನಮ್ಮ ಜಾಬ್ ಕೆರಿಯರ್ ಇರುತ್ತೆ. ನಾವು ಸ್ಕಿಲ್ಗಳನ್ನು ಬೆಳೆಸ್ಕೊಳ್ತಾ ಹೋದಂಗೆ ನಮ್ಮ ಕೆರಿಯರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾಲ್ಕನೇ ಕ್ವಶನ್, ನೀತು ಹ್ಯಾಸ್ ಎಕ್ಸಲೆಂಟ್ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್. ವಾಟ್ ಟೈಪ್ ಆಫ್ ಇಂಟೆಲಿಜೆನ್ಸ್ ಈಸ್ ಇಟ್? ನೀತು ಅನ್ನೋಳಿಗೆ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು ನಾವು ಏನಂತ ಕರಿತೀವಿ, ಯಾವ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಅಂದರೆ ಆಪ್ಷನ್ ಡಿ, ವರ್ಡ್ ಸ್ಮಾರ್ಟ್. ಐದನೇ ಕ್ವಶನ್, ಸ್ವರಾಜ್ ಈಸ್ ಲುಕಿಂಗ್ ಫಾರ್ ಇಂಟರ್ನೆಟ್ ಬೇಸ್ಡ್ ಡಾಟಾ ಎಂಟ್ರಿ ಜಾಬ್ಸ್. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಹಿ ನೀಡ್ಸ್? ಸ್ವರಾಜ್ ಅನ್ನೋನಿಗೆ ಡಾಟಾ ಎಂಟ್ರಿ ಜಾಬ್ ಮಾಡೋದಿದೆ. ಹಾಗಾದರೆ ಅವನಿಗೆ ಏನು ಸ್ಕಿಲ್ ಗೊತ್ತಿರಬೇಕು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್. ಡಾಟಾ ಎಂಟ್ರಿ ಜಾಬ್ ಅಂದರೆ ನಾವು ಕಂಪ್ಯೂಟರಲ್ಲೇ ಮಾಡುವಂಥದ್ದಾಗಿರೋದ್ರಿಂದ ಅವನಿಗೆ ಮೊದಲನೇದಾಗಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಅವನಿಗೆ ಗೊತ್ತಿರಬೇಕು. ಎರಡನೇ ಲೆಸನ್, ನೋ ಯುವರ್ ಸೆಲ್ಫ್. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಏನಂತ ಕರಿತೀವಿ? ನೋ ಯುವರ್ ಸೆಲ್ಫ್. ಆರನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ಒನ್ಸ್ ಪರ್ಸನಾಲಿಟಿ. ನಾವು ಪರ್ಸನಾಲಿಟಿ ಅಂತ ತಗೊಂಡಾಗ ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವುದು ಪರ್ಸನಾಲಿಟಿಯನ್ನು ತೋರಿಸೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಕಿನ್ ಕಲರ್. ಯಾವುದೇ ವ್ಯಕ್ತಿಯ ಸ್ಕಿನ್ ಕಲರ್ ನೋಡೋದ್ರಿಂದ ನಾವು ಅವನ ಪರ್ಸನಾಲಿಟಿಯನ್ನು ಕಂಡುಹಿಡಿಯೋದಕ್ಕೆ ಆಗಲ್ಲ. ನೆಕ್ಸ್ಟ್ ಏಳನೇದು, ಥಿಂಗ್ಸ್ ದಟ್ ಒನ್ ಈಸ್ ಗುಡ್ ಅಟ್ ಡೂಯಿಂಗ್ ಆರ್. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ ಅಥವಾ ಒಂದು ಕಾರ್ಯವನ್ನ ಚೆನ್ನಾಗಿ ಮಾಡ್ತಾನೆ ಅಂದರೆ ಅದನ್ನು ನಾವು ಏನಂತ ಕರಿತೀವಿ? ಇಟ್ ಈಸ್ ಆಪ್ಷನ್ ಸಿ, ಹಿಸ್ ಎಬಿಲಿಟಿ. ಎಂಟನೇ ಕ್ವಶನ್, ಇನ್ ಎಬಿಲಿಟಿ ಟು ಡೂ ಸಮಥಿಂಗ್ ವೆಲ್ ಈಸ್ ಒನ್ಸ್. ಒಬ್ಬ ವ್ಯಕ್ತಿಗೆ ಒಂದು ಕೆಲಸದಲ್ಲಿ ಇನ್ಎಬಿಲಿಟಿ ಇದೆ, ಅದನ್ನು ಸರಿಯಾಗಿ ಅವನ ಕೈಲಿ ನಿರ್ವಹಿಸಕ್ಕಾಗಲ್ಲ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಆಪ್ಷನ್ ಎ, ಇಟ್ ಈಸ್ ಹಿಸ್ ವೀಕ್ನೆಸ್. ಒಂಬತ್ತನೇ ಕ್ವಶನ್, ಮೀನಾ ಲೈಕ್ಸ್ ಟು ಲರ್ನ್ ಮ್ಯೂಸಿಕ್ ಇನ್ ಹರ್ ಫ್ರೀ ಟೈಮ್. ಇಟ್ ಈಸ್ ಒನ್ ಆಫ್ ಹರ್ ಡ್ಯಾಶ್ ಟು ಇಂಪ್ರೂವ್. ಮೀನಾ ತನ್ನ ಬಿಡುವಿನ ಸಮಯದಲ್ಲಿ ಸಂಗೀತವನ್ನು ಕಲೀಲಿಕ್ಕೆ ಇಷ್ಟಪಡ್ತಾಳೆ. ಸೊ ಇದನ್ನು ನಾವು ಏನಂತ ಕರಿಬೋದು? ಇಟ್ ಈಸ್ ಹರ್ ಆಪ್ಷನ್ ಬಿ, ಇಂಟ್ರೆಸ್ಟ್. ಹತ್ತನೇ ಕ್ವಶನ್, ಬಿಜೋ ಈಸ್ ನಾಟ್ ಗುಡ್ ಎಟ್ MS Excel. ವಿತ್ ಹಿಸ್ ಹಾರ್ಡ್ ವರ್ಕ್ ಹಿ ಲರ್ನ್ಸ್ ಟು ಓವರ್ಕಮ್ ವೀಕ್ನೆಸ್ ಅಂಡ್ ಟರ್ನ್ ದೆಮ್ ಇನ್ ಟು ಎ ಡ್ಯಾಶ್. ಬಿಜೋಗೆ MS Excel ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಆದರೆ ಅವನು ಹಾರ್ಡ್ ವರ್ಕ್ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಅದನ್ನು ಕಲಿತಾನೆ. ಸೊ ಅವನು ತನ್ನ ವೀಕ್ನೆಸ್ ಅನ್ನ ಏನಾಗಿ ಬದಲಾವಣೆ ಮಾಡ್ದ? ಆಪ್ಷನ್ ಡಿ, ಸ್ಟ್ರೆಂತ್. ಅವನು ತನ್ನ ವೀಕ್ನೆಸ್ ಅನ್ನ ಸ್ಟ್ರೆಂತ್ ಆಗಿ ಬದಲಾವಣೆ ಮಾಡಿಕೊಂಡ. ನೆಕ್ಸ್ಟ್ ಲೆಸನ್, ಬಿಹೇವಿಯರ್ ಅಂಡ್ ಆಟಿಟ್ಯೂಡ್.
11ನೇ ಕ್ವಶನ್, ದ ವೇ ವಿ ಇಂಟರಾಕ್ಟ್, ಮ್ಯಾನೇಜ್ ಅಂಡ್ ಡೀಲ್ ವಿತ್ ಅವರ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಈಸ್ ನೌನ್ ಆಸ್ ಡ್ಯಾಶ್ ಸ್ಕಿಲ್. ನಾವು ನಮ್ಮ ಸುತ್ತಮುತ್ತಲಿನ ಜನರ ಜೊತೆಗೆ, ಪರಿಸರ ಜೊತೆಗೆ ನಾವು ಯಾವ ರೀತಿ ಇಂಟರ್ಯಾಕ್ಟ್ ಮಾಡ್ತೀವಿ, ಮತ್ತು ನಮ್ಮ ಕೆಲಸಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಮತ್ತು ನಮಗೆ ಬರುವಂಥ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಕೆಲಸವನ್ನು ಹೇಗೆ ಡೀಲ್ ಮಾಡ್ತೀವಿ ಅನ್ನೋದನ್ನು ನಾವು ಏನಂತ ಕರೀತೀವಿ? ಆಪ್ಷನ್ ಎ, ಇಟ್ ಈಸ್ ಎ ಬಿಹೇವಿಯರ್ ಸ್ಕಿಲ್. 12ನೇದು, ಡ್ಯಾಶ್ ಈಸ್ ಒನ್ ಆಫ್ ದ ಬಿಹೇವಿಯರ್ ಸ್ಕಿಲ್ ದಟ್ ಈಸ್ ರಿಕ್ವೈರ್ಡ್ ಟು ಆರ್ಗನೈಸ್ ವರ್ಕ್ ಎಫಿಷಿಯೆಂಟ್ಲಿ ಆ್ಯಂಡ್ ಕಂಪ್ಲೀಟ್ ಇಟ್ ಆನ್ ಟೈಮ್. ಯಾವ ಬಿಹೇವಿಯರ್ ಸ್ಕಿಲ್ಲಿಂದ ನೀವು ಕೆಲಸವನ್ನು ಸರಿಯಾದ ಸಮಯಕ್ಕೆ ಮುಗಿಸ್ಬೋದು? ಇಟ್ ಈಸ್ ಆಪ್ಷನ್ ಸಿ, ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನೀವು ಕೆಲಸವನ್ನು ಸರಿಯಾದ ಸಮಯಕ್ಕೆ ಎಫಿಷಿಯೆಂಟಾಗಿ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡಿಕೊಂಡು ಮುಗಿಸ್ಬಹುದು. 13ನೇ ಕ್ವಶನ್, ದ ವೇ ವಿ ಮ್ಯಾನೇಜ್ ಆರ್ ಸಾಲ್ವ್ ದ ಪ್ರಾಬ್ಲಮ್ ಈಸ್ ಕಾಲ್ಡ್. ನಾವು ಪ್ರಾಬ್ಲಮನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಥವಾ ಸಾಲ್ವ್ ಮಾಡ್ತೀವಿ ಅನ್ನೋದನ್ನು ಏನಂತ ಕರಿತೀವಿ? ಆಪ್ಷನ್ ಬಿ, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್. 14ನೇ ಕ್ವಶನ್, ರಿಹಾನಾ ಫೇಸ್ಡ್ ಎ ಪ್ರಾಬ್ಲಮ್ ವಿತ್ ಹರ್ ಪ್ರಾಜೆಕ್ಟ್. ಶಿ ಈಸ್ ಡೀಲಿಂಗ್ ವಿತ್ ದ ಪ್ರಾಬ್ಲಮ್ ವಿತ್ ದ ರೈಟ್ ಆಟಿಟ್ಯೂಡ್. ದಿಸ್ ಈಸ್ ದ ಎಕ್ಸಾಂಪಲ್ ಆಫ್. ರಿಹಾನಾಗೆ ತನ್ನ ಪ್ರಾಜೆಕ್ಟ್ನಲ್ಲಿ ಕೆಲವೊಂದಿಷ್ಟು ತೊಂದರೆಗಳಿದೆ. ಆ ತೊಂದರೆಗಳನ್ನು ಅವಳು ಹೇಗೆ ಡೀಲ್ ಮಾಡ್ತಾಳೆ ಅಂದರೆ ವಿತ್ ಎ ರೈಟ್ ಆಟಿಟ್ಯೂಡ್, ಸರಿಯಾದ ಆಟಿಟ್ಯೂಡ್ನಿಂದ ಅದನ್ನು ಡೀಲ್ ಮಾಡ್ತಾಳೆ. ಇದನ್ನು ನಾವು ಏನಂತ ಕರಿತೀವಿ, ಅಥವಾ ಇದು ಯಾವುದರ ಎಕ್ಸಾಂಪಲ್? ಆಪ್ಷನ್ ಡಿ, ಪಾಸಿಟಿವ್ ಆಟಿಟ್ಯೂಡ್. 15ನೇ ಕ್ವಶನ್, ಆಲ್ಫಾನ್ ಡಸ್ ಯೋಗ ಇನ್ ದ ಮಾರ್ನಿಂಗ್. ಹಿ ಫಾಲೋಸ್ ಯೂಟ್ಯೂಬ್ ಕ್ಲಾಸಸ್ ಟು ಮೋಟಿವೇಟ್ ಹಿಮ್ಸೆಲ್ಫ್. ದಿಸ್ ಈಸ್ ಅ ಎಕ್ಸಾಂಪಲ್ ಆಫ್. ಆಲ್ಫಾನ್ ಬೆಳಗ್ಗೆ ಯೋಗವನ್ನು ಮಾಡ್ತಾನೆ. ಅವನು ಯೂಟ್ಯೂಬ್ ಕ್ಲಾಸಸ್ಸಿಂದ ತನ್ನನ್ನು ತಾನು ಮೋಟಿವೇಟ್ ಮಾಡ್ಕೊತಾನೆ. ಯೋಗ ಮಾಡೋದಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಕ್ಕೆ ಯೂಟ್ಯೂಬ್ ಕ್ಲಾಸಸ್ಸಿಂದ ಮೋಟಿವೇಶನನ್ನು ಪಡಿತಾನೆ. ಇದನ್ನು ನಾವೇನಂತ ಕರಿತೀವಿ? ಆಪ್ಷನ್ ಎ, ಸೆಲ್ಫ್ ಮೋಟಿವೇಶನ್. ನೆಕ್ಸ್ಟ್ ಲೆಸನ್, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. 16ನೇ ಕ್ವಶನ್, ಡ್ಯಾಶ್ ಈಸ್ ಅ ವೇ ಆಫ್ ಥಿಂಕಿಂಗ್ ಟು ಸಾಲ್ವ್ ಎ ಪ್ರಾಬ್ಲಮ್. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಆಪ್ಷನ್ ಎ, ಕ್ರಿಟಿಕಲ್ ಥಿಂಕಿಂಗ್. 17ನೇ ಕ್ವಶನ್, ಚೂಸಿಂಗ್ ಬಿಟ್ವೀನ್ 2 or more ಆಪ್ಷನ್ ಈಸ್ ನೋನ್ ಆಸ್ ಡ್ಯಾಶ್ ಪ್ರೊಸೆಸ್. ನಮ್ಮ ಬಳಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಆಪ್ಷನ್ಗಳಿದ್ದಾಗ ಅದರಲ್ಲಿ ನಾವು ಒಂದನ್ನು ಚೂಸ್ ಮಾಡಬೇಕು ಅಂದರೆ ಇದನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಬಿ, ಡಿಸಿಷನ್ ಮೇಕಿಂಗ್. 18ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ಎ ಡಿಸಿಷನ್ ಮೇಕಿಂಗ್. ನಾವು ಡಿಸಿಷನ್ ಮೇಕಿಂಗನ್ನು ಮಾಡಬೇಕಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಅದರ ಭಾಗವಾಗಿಲ್ಲ? ಇದಕ್ಕೆ ಆಪ್ಷನ್ ಡಿ, ಪರ್ಫಾರ್ಮೆನ್ಸ್. ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ನಮಗೆ ಪರ್ಫಾರ್ಮೆನ್ಸ್ ಆವಾಗಲೇ ಗೊತ್ತಿರಲ್ಲ, ಬಟ್ ನಾವೇನೇನನ್ನು ಥಿಂಕ್ ಮಾಡ್ತೀವಿ ಅದರಲ್ಲಿ ಅಂದರೆ ಐಡೆಂಟಿಫೈ ದ ಪ್ರಾಬ್ಲಮ್, ಜನರೇಟ್ ದ ಆಪ್ಷನ್ಸ್, ಇಂಪ್ಲಿಮೆಂಟ್ ದ ಡಿಸಿಷನ್. ಈ ಮೂರನ್ನು ಮಾಡ್ತೀವಿ. ಈ ಮೂರನ್ನು ಮಾಡಿದಾಗ ರಿಸಲ್ಟ್ ಏನು ಬರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ಡಿಸಿಷನ್ ಮೇಕಿಂಗ್ನಲ್ಲಿ ಪರ್ಫಾರ್ಮೆನ್ಸ್ ಒಂದು ಭಾಗ ಅಲ್ಲ. 19ನೇ ಕ್ವಶನ್, ಮನು ಥಿಂಕ್ಸ್ ಅಬೌಟ್ ಎ ಪ್ರಾಬ್ಲಮ್ ವೆಲ್ ಬಿಫೋರ್ ಮೇಕಿಂಗ್ ಎನಿ ಡಿಸಿಷನ್. ದಿಸ್ ಈಸ್ ಎ ಎಕ್ಸಾಂಪಲ್ ಆಫ್. ಮನು ಯಾವುದೇ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳೋಕ್ಕಿಂತ ಮುಂಚೆ, ಅದಕ್ಕೆ ದಾರಿ ಹುಡ್ಕೋಕ್ಕಿಂತ ಮುಂಚೆ ಆ ಪ್ರಾಬ್ಲಮನ್ನು ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಆಪ್ಷನ್ ಬಿ, ಕ್ರಿಟಿಕಲ್ ಥಿಂಕಿಂಗ್. 20ನೇ ಕ್ವಶನ್, ರೇವತಿ ಗಾಟ್ ಎ ಜಾಬ್ ಆಫರ್ ಔಟ್ ಆಫ್ ಹರ್ ಟೌನ್. ಶಿ ಡಿಸೈಡೆಡ್ ಟು ರೆಫ್ಯೂಸ್ ದ ಆಫರ್ ಆಫ್ಟರ್ ಲೀಸ್ಟಿಂಗ್ ದ ಪ್ರಾಸ್ ಆ್ಯಂಡ್ ಕಾನ್ಸ್. ಶಿ ಫಾಲೋಡ್ ದ ಡ್ಯಾಶ್ ಪ್ರೊಸೆಸ್. ರೇವತಿಗೆ ತನ್ನ ಊರಿಂದ ಹೊರಗಡೆ ಕೆಲಸ ಸಿಕ್ಕಿದೆ. ಅವಳು ಕೂತು ಲೀಸ್ಟ್ ಮಾಡ್ತಾಳೆ, ನಾನು ಈ ಕೆಲಸಕ್ಕೆ ಆ ಊರಿಗೆ ಹೋದರೆ, ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದರೆ ಏನೆಲ್ಲ ಅಡ್ವಾಂಟೇಜ್ ಇದೆ ಅಥವಾ ಅಲ್ಲಿಗೆ ಹೋದಾಗ ನನಗೆ ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಕೂತ್ಕೊಂಡು ಒಂದು ಲೀಸ್ಟ್ ಮಾಡಿ ಏನು ಮಾಡ್ತಾಳೆ, ಹೋಗೋದನ್ನು ಕ್ಯಾನ್ಸಲ್ ಮಾಡ್ತಾಳೆ. ಇದನ್ನು ನಾವು ಏನಂತ ಕರಿತೀವಿ? ಇಟ್ ಈಸ್ ಎ ಡಿಸಿಷನ್ ಮೇಕಿಂಗ್. ಹೋಗೋದು ಬಿಡೋದು ಅವಳ ಅವಳ ಇಚ್ಛೆ. ಸೊ ಅವಳು ಕೂತ್ಕೊಂಡು ಅಲ್ಲಿ ಹೋಗೋದ್ರಿಂದ ಏನು ತೊಂದರೆ ಇದೆ
ಅಲ್ಲಿ ಹೋಗೋದ್ರಿಂದ ಏನು ಅಡ್ವಾಂಟೇಜ್ ಇದೆ, ಇವೆರಡರಲ್ಲಿ ಯಾವುದು ಬೆಟರ್ ಅನ್ನೋದನ್ನ ಕೂತು ಏನು ಮಾಡಿದ್ಲು ಅವಳು ಡಿಸಿಷನ್ ಮೇಕಿಂಗ್ ಮಾಡಿದ್ಲು. ಯಾವ ಡಿಸಿಷನ್ ಮೇಕಿಂಗ್, ಅಲ್ಲಿ ಹೋಗೋದು ಬೇಡ ಅಂತ. ನೆಕ್ಸ್ಟ್ ಲೆಸನ್, ಟೈಮ್ ಮ್ಯಾನೇಜ್ಮೆಂಟ್ ಇನ್ ದ ವರ್ಕ್ ಪ್ಲೇಸ್. 21ನೇ ಕ್ವಶನ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್? ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಏನು ಅಡ್ವಾಂಟೇಜ್ ಇದೆ? ಇದಕ್ಕೆ ಸರಿಯಾದ ಆಪ್ಷನ್ ಆಲ್ ಆಫ್ ದಿ ಅಬೋ. ಬಿಕಾಸ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ವಿ ಕ್ಯಾನ್ ಕಂಪ್ಲೀಟ್ ಟಾಸ್ಕ್ ಆನ್ ಟೈಮ್, ಅಚೀವ್ ಡೈಲಿ ಗೋಲ್ಸ್, ರೆಡ್ಯೂಸ್ ಸ್ಟ್ರೆಸ್. ಈ ಮೂರು ಕೂಡ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಮಗೆ ಸಿಗುತ್ತೆ. 22ನೇದು, ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಡ್ಯಾಶ್ ಎಟ್ ವರ್ಕ್. ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ವರ್ಕಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ನಿಮ್ಮ ವರ್ಕಲ್ಲಿ ಏನು ಇಂಪ್ರೂವ್ ಆಗುತ್ತೆ? ಇಟ್ ಈಸ್ ಆಪ್ಷನ್ ಬಿ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. 23ನೇ ಕ್ವಶನ್, ದ ಟೈಮ್ ಬ್ಲಾಕ್ಡ್ ಫಾರ್ ವರ್ಕ್ ಈಸ್ ಕಾಲ್ಡ್ ಎ ಡ್ಯಾಶ್ ಟೆಕ್ನಿಕ್. ನೀವು ಒಂದು ಕೆಲಸಕ್ಕೆ ಅಂತ ಒಂದು ಟೈಮನ್ನು ಎತ್ತಿಟ್ರೆ ಅದನ್ನು ನಾವು ಏನಂತ ಕರಿತೀವಿ? ಇಟ್ ಈಸ್ ಎ ಆಪ್ಷನ್ ಸಿ, ಪೊಮೊಡೋರೋ. 24ನೇ ಕ್ವಶನ್, ರಹೀಮ್ ಲರ್ನ್ಸ್ MS ಆಫೀಸ್ ಡ್ಯೂರಿಂಗ್ ಹಿಸ್ ಲಂಚ್ ಬ್ರೇಕ್. ದಿಸ್ ಇಸ್ ಎ ಎಕ್ಸಾಂಪಲ್ ಆಫ್. ರಹೀಮ್ ಅನ್ನೋನು ತನ್ನ ಊಟದ ವಿರಾಮದಲ್ಲಿ MS ಆಫೀಸ್ ಅನ್ನ ಕಲಿತಾನೆ. ಇದು ಯಾವುದ ಎಕ್ಸಾಂಪಲ್ ಆಗಿದೆ? ಆಪ್ಷನ್ ಎ, ಟೈಮ್ ಮ್ಯಾನೇಜ್ಮೆಂಟ್. ಅವನು ತನ್ನ ಕೆಲಸದಲ್ಲಿ ಬಿಡುವಿನ ಸಮಯದಲ್ಲಿ ಕೂಡ ಒಂದು ಟೈಮನ್ನು ಎತ್ತಿಟ್ಬಿಟ್ಟು MS ಆಫೀಸ್ ಅನ್ನು ಕಲಿತಾ ಇದ್ದಾನೆ. ಇದನ್ನೇನಂತ ಕರಿತೀವಿ? ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. 25ನೇ ಕ್ವಶನ್, ಭಾನು ಕ್ರಿಯೇಟ್ಸ್ 25 minutes ಟಾಸ್ಕ್ ಪ್ಲಾನರ್ and never gets distracted during the blocked time. Which method does she follow? ಭಾನು 25 ನಿಮಿಷದ ಒಂದು ಟೈಮ್ ಬ್ಲಾಕ್ ಅನ್ನು ಸೆಟ್ ಮಾಡ್ಕೊಳ್ತಾಳೆ ಒಂದು ಕೆಲಸಕ್ಕೆ. ಈ ಸಮಯದಲ್ಲಿ ಯಾವುದೇ ರೀತಿಯಲ್ಲೂ ಅವಳು ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಅಂದ್ರೆ ಆ ಸಮಯದಲ್ಲಿ ಆ ಕೆಲಸವನ್ನ ಬಿಟ್ಟು ಎದ್ದು ಬೇರೆ ಯಾವುದ ಕಡೆಗೂ ಗಮನ ಹರಿಸಲ್ಲ. ಇದನ್ನ ನಾವೇನಂತ ಕರಿತೀವಿ? ಇಟ್ ಇಸ್ ಆಪ್ಷನ್ ಎ, ಪೊಮೊಡೋರೋ. ನೆಕ್ಸ್ಟ್ ಲೆಸನ್, ಪ್ರಾಬ್ಲಮ್ ಸಾಲ್ವಿಂಗ್. 26ನೇ ಕ್ವಶನ್, ಫೈಂಡಿಂಗ್ ಎ ಸೊಲ್ಯೂಷನ್ ಟು ಎನಿ ಪ್ರಾಬ್ಲಮ್ ಈಸ್ ನೌನ್ ಆಸ್ ಡ್ಯಾಶ್ ಸ್ಕಿಲ್. ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಸೊಲ್ಯೂಷನ್ ಅನ್ನ ಹುಡುಕ್ತೀವಲ್ಲ, ಇದನ್ನ ಏನಂತ ಕರಿತೀವಿ? ಆಪ್ಷನ್ ಡಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. 27ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸ್ಟೆಪ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ಈ ಕೆಳಗಿನಗಳಲ್ಲಿ ಯಾವ ಸ್ಟೆಪ್ ಪ್ರಾಬ್ಲಮ್ ಸಾಲ್ವಿನ ಅಡಿಯಲ್ಲಿ ಬರೋದಿಲ್ಲ? ಆಪ್ಷನ್ ಸಿ, ಸೆಟ್ ಟೈಮರ್. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಟೈಮರ್ ಇಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ. ಯಾವ್ಯಾವ ಬರ್ತವೆ ಅಂದರೆ ಐಡೆಂಟಿಫೈ ದ ಪ್ರಾಬ್ಲಮ್, ಡಿವೈಡ್ ದ ಪ್ರಾಬ್ಲಮ್ ಇಂಟು ಪಾರ್ಟ್ಸ್, ಫೈಂಡ್ ಅ ಸೊಲ್ಯೂಷನ್. ಈ 3 ಸ್ಟೆಪ್ಗಳು ಪ್ರಾಬ್ಲಮ್ ಸಾಲ್ವಿಂಗ್ನಲ್ಲಿ ಬರುತ್ತೆ. 28ನೇ ಕ್ವಶನ್, ಇಫ್ ಒನ್ ಈಸ್ ಕೇಪಬಲ್ ಆಫ್ ಫೈಂಡಿಂಗ್ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ಒನ್ ವಿಲ್ ಗೆಟ್ ಬೆಟರ್ ಎಟ್. ಈಗ ಒಬ್ಬ ವ್ಯಕ್ತಿ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನ ಹುಡುಕೋದ್ರಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತಿದ್ದಾನೆ ಅಂದರೆ ಅವನು ಯಾವುದರಲ್ಲಿ ಇಂಪ್ರೂವ್ ಆಗ್ತಿದ್ದಾನೆ? ಆಪ್ಷನ್ ಬಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನಲ್ಲಿ ಇಂಪ್ರೂವ್ ಆಗ್ತಾ ಇದ್ದಾನೆ ಅಂತ ಅರ್ಥ. 29ನೇದು, ಸೋನಿ ಈಸ್ ಟ್ರೈಯಿಂಗ್ ಟು ಫಿಕ್ಸ್ ದ ಡೌನ್ಲೋಡ್ ಪ್ರಾಬ್ಲಮ್ ಆನ್ ದ ಲ್ಯಾಪ್ಟಾಪ್. ಶಿ ಡಿಡ್ ನಾಟ್ ಸಕ್ಸೀಡ್ ಆನ್ ದ ಫಸ್ಟ್ ಅಟೆಂಪ್ಟ್. ವಾಟ್ ಶುಡ್ ಶಿ ಡೂ? ಸೋನಿ ತನ್ನ ಲ್ಯಾಪ್ಟಾಪ್ ಅಲ್ಲಿ ಯಾವುದೋ ಒಂದಿಷ್ಟು ಫೈಲ್ಗಳನ್ನು ಡೌನ್ಲೋಡ್ ಮಾಡ್ತಾ ಇದ್ದಾಳೆ. ಆದರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವಳು ಸಕ್ಸೀಡ್ ಆಗಲ್ಲ. ಸೊ ಅವಳು ನೆಕ್ಸ್ಟ್ ಏನು ಮಾಡಬೇಕು? ಸರಿಯಾದ ಆಪ್ಷನ್ ಎ, ಟ್ರೈ ಅನದರ್ ವೇ. ಇನ್ನು ಯಾವುದಾದ್ರೂ ದಾರಿ ಇದೆಯಾ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಅಂತ ಹುಡುಕ್ಬೇಕು. 30ನೇ ಕ್ವಶನ್, ಸ್ಟೀವ್ಸ್ ಮದರ್ ಟೋಲ್ಡ್ ಹಿಮ್ ದಟ್ ದ ಮಿಕ್ಸರ್ ಗ್ರೈಂಡರ್ ಈಸ್ ನಾಟ್ ವರ್ಕಿಂಗ್. ವಾಟ್ ಶುಡ್ ಬಿ ಹಿಸ್ ಫಸ್ಟ್ ಸ್ಟೆಪ್ ಇನ್ ಆರ್ಡರ್ ಟು ಸಾಲ್ವ್ ದ ಪ್ರಾಬ್ಲಮ್? ಸ್ಟೀವ್ನ ತಾಯಿ ಮಿಕ್ಸರ್ ಗ್ರೈಂಡರ್ ಸರಿ ಇಲ್ಲ ಅಂತ ಸ್ಟೀವ್ಗೆ ತಿಳಿಸ್ತಾರೆ. ಅವನು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ? ಆಪ್ಷನ್ ಬಿ, ಐಡೆಂಟಿಫೈ ದ ಪ್ರಾಬ್ಲಮ್. ನಾವು ಮೊದಲು ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಬೇಕು, ಅದನ್ನು ಸಾಲ್ವ್ ಮಾಡಬೇಕು ಅಂದರೆ. ಸೊ ಇದಿಷ್ಟು ಮಾಡಲ್ 3 ಬಿಕಮಿಂಗ್ ಎ ಪ್ರೊಫೆಷನಲ್ ಇನ್ ದ 21st century ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಿವನ್ ಇನ್ ದ ಕ್ವಶನ್ ಬ್ಯಾಂಕ್. ಮುಂದಿನ
ಮಾಡೆಲ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಆಲ್ವೇಸ್ ಲರ್ನ್.